ವೀಕ್ಷಕರೇ, ನೀವು ನೋಡ್ತಾ ಇರೋದು ಕಟಾರಪಾಳ್ಯ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಂದು ದೃಶ್ಯಾವಳಿ. ಇಲ್ಲಿ ಕರ್ಗದ ಸ್ವಯಂ ಉದ್ಭವ ದೇವಿ ಇಲ್ಲಿ ಉದ್ಭವಗೊಂಡು ಆಜ್ಞೆ ಮಾಡಿದ್ದಾರಂತೆ. ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ದ್ರೌಪದಮ್ಮ, ಧರ್ಮರಾಯರು ಎಲ್ಲರೂ ಸಾಕ್ಷಾತ್ ಇಲ್ಲೇ ನಿಲ್ಲಿಸಿದ್ದಾರೆ. ನಾಳೆ ಕರಗ ಇದೆ, ನಾಳಿದ್ದು 3 ದಿನದ ಕರಗ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ದೇವಸ್ಥಾನವನ್ನು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯಾಗಿ ಮಾಡ್ಕೊತಾ ಇದ್ದಾರೆ. ಮೂಲತಃ ವಿಗ್ರಹಗಳು ಇಲ್ಲಿ ಮಹಾಭಾರತದ ಪೂರ್ತಿ ಇತಿಹಾಸ ನಿಮಗೆ ಇಲ್ಲಿ ಸಿಗುತ್ತೆ. ಪಾಂಡವರು ಅಣ್ಣ ತಮ್ಮಂದಿರು ಇವರೆಲ್ಲ ಇದ್ದಾರೆ. ಕೃಷ್ಣ ಇಲ್ಲಿದ್ದಾನೆ. ಆಮೇಲೆ ಇಲ್ಲಿ ಇವ್ರ ಹೆಸರೇನು ಹೇಳಿದ್ರಿ? ಅಲ್ಲ ಸ್ವಾಮಿ, ಪೋತಲ್ ರಾಜನಿಗೂ ಮಹಾಭಾರತದ ಕಥೆಗೂ ಏನು ಸಂಬಂಧ? ನನಗೆ ಅದೇ ಅರ್ಥ ಆಗಿದೆ. ಪೋತಲ್ ರಾಜನಿಗೂ ಮಹಾಭಾರತಕ್ಕೂ ಆ್ಯಕ್ಚುಲಿ ನನಗೆ ಅದು ಒಂದು ಕುತೂಹಲ ಆಗ್ಬಿಟ್ಟಿದೆ. ಪೋತಲ್ ರಾಜನಿಗೂ ಮಹಾಭಾರತಕ್ಕೂ ಕರಗಕ್ಕೂ ಏನು ಇತಿಹಾಸ ಇದೆ? ಮಹಾಭಾರತದಲ್ಲಿ ಹರಿಲಿಂಗನ ಮಗನ ಗುರುಲಿಂಗನ ಮಗನ ಶಿವಲಿಂಗನ ಮಗನು ಶಿವರುಳ್ಳಿ ಪೋತಲ್ ರಾಜು. ಶಿವ ಪಾರ್ವತಿ ಅವರು ದೇಶ ಸಂಚಾಟನೆ ಹೋಗಿದ್ರಂತೆ. ಆಗ ಬಂದು ಈ ಅಮ್ಮ ಬಂದು ಇದು ಮರಳಲ್ಲಿ ಇದು ಬಾರ್ದಂತೆ ಪಾರ್ವತಿ ದೇವಿ. ಶಿವ ಪಾರ್ವತಿನ ಬಿಟ್ಬಿಟ್ಟು ನಾನು